ವಿಧಾನಸಭೆಯಿಂದ ಅಂಗೀಕರಿಸಲ್ಪಟ್ಟಿದ್ದ ವಿವಿಧ ವಿಧೇಯಕಗಳಿಗೆ ವಿಧಾನ ಪರಿಷತ್ತಿನಲ್ಲೂ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ವಿಧೇಯಕವನ್ನು ಸಮಾಜ ಕಲ್ಯಾಣ ಸಚಿವ ಡಾ ಎಚ್.ಸಿ. ಮಹದೇವಪ್ಪ ಮಂಡಿಸಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಏಕೀಕೃತ ಹಾಗೂ ಏಕರೂಪದ ಹಕ್ಕನ್ನು ಖಚಿತಪಡಿಸಿಕೊಳ್ಳಲು ಈ ವಿಧೇಯಕ ಜಾರಿಗೆ ತರಲಾಗಿದೆ. ಅನುಸೂಚಿತ ಜಾತಿಗಳ ವರ್ಗೀಕರಣ ಮತ್ತು ಶೇಕಡಾವಾರು ಮೀಸಲಾತಿಯನ್ನು ನೀಡುವ ಉದ್ದೇಶ ಹೊಂದಲಾಗಿದೆ ಎಂದರು. ಕ್ರಮ ತಗೊಳ್ತೀವಿ. ಹೀಗಾಗಿ ಇದೊಂದು ಎಸ್ಸಿ ಎಸ್ಟಿ ಸಮುದಾಯಗಳ ಹಕ್ಕುಗಳನ್ನು, ಹಿತವನ್ನು, ನ್ಯಾಯವನ್ನು ಕಾಪಾಡುವಂಥ ಒಂದು ಪರ್ಮನೆಂಟ್ ಕಮಿಷನ್. ಹೀಗಾಗಿ ಮಾನ್ಯ ಸದಸ್ಯರು ಈ ಒಂದು ಬಿಲ್ಲಿಗೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ತಮ್ಮ ಮೂಲಕ ಮನವಿ ಮಾಡ್ತೇನೆ. ಈ ವೇಳೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಈ ವಿಧೇಯಕ ಶಾಶ್ವತ ಆಯೋಗದಂತೆ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ಚರ್ಚೆಯ ನಂತರ ವಿಧೇಯಕಕ್ಕೆ ಸಮ್ಮತಿ ದೊರೆಯಿತು. ಆ ಆಕ್ಟ್ ಪ್ರಕಾರ ಅವರನ್ನ ಬದಲಾವಣೆ ಮಾಡೋಕ್ಕಾಗಲ್ಲ. ಇದರ ಪ್ರಕಾರ ಇಲ್ಲಿ ಆಗತ್ತೆ. ಅದು ದಟ್ ಈಸ್ ಪರ್ಮನೆಂಟ್ ಕಮಿಷನ್, ದಿಸ್ ಈಸ್ ನಾಟ್ ಪರ್ಮನೆಂಟ್. ಇಷ್ಟು ನನ್ನ ವಾದ ಇದೆ. ಇದನ್ನ ಅದೇ ತರನೇ ಮಾಡ್ತೀವಿ ಅಂತಂದ್ರೆ ನಂದೇನು ಅಭ್ಯಂತರ ಎಲ್ಲ ಒಪ್ಕೊಂಡು ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿ ಕರ್ನಾಟಕ ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕಕ್ಕೆ ವಿಧಾನ ಪರಿಷತ್ ಅಂಗೀಕಾರ ನೀಡಿದೆ. ಪ್ರಸ್ತಾವದ ಪರವಾಗಿ ಹೌದನ್ನು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧ ಇಲ್ಲನ್ನು ಸೂಚಿಸಬೇಕು. ಪ್ರಸ್ತಾವದ ಎನ್ನುವ ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವದ ಎನ್ನುವ ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವದ ಎನ್ನುವ ಪರವಾಗಿದೆ, ಪ್ರಸ್ತಾವದ ಎನ್ನುವ ಪರವಾಗಿ ಪ್ರಸ್ತಾವ ಅಂಗೀಕಾರವಾಗಿದೆ. ವಿಧೇಯಕ ಮಂಡಿಸಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ದ್ವೇಷ ಭಾಷಣ ತಡೆಯುವ ಉದ್ದೇಶದಿಂದ ಕಾನೂನು ತರಲಾಗಿದೆ. 1 ಲಕ್ಷ ರೂಪಾಯಿವರೆಗೂ ದಂಡ ಹಾಗೂ ಗರಿಷ್ಠ 7 ವರ್ಷದವರೆಗೂ ಶಿಕ್ಷೆ ವಿಧಿಸುವ ವಿಧೇಯಕ ಇದಾಗಿದೆ ಎಂದರು. 25ರಲ್ಲಿ ಒಂದು ರಿಜಿಸ್ಟರ್ ಕಾನೂನಿನಲ್ಲಿ ನೀವು ಇರುವ ಕಾನೂನೇ ಉಪಯೋಗ ಮಾಡ್ಕೋಬಹುದಲ್ಲ. BNSS ಇದೆ, BNS ಇದೆ. ಆ ಕಾನೂನುಗಳ ಜೊತೆಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ಅದು ಪನಿಷ್ಮೆಂಟ್ ಕ್ಲಾಸ್ ಇರ್ಬೋದು, ಪ್ರೊವಿಷನ್ಸ್ ಇರ್ಬೋದು, ಯಾವ್ಯಾವ ಇದರಲ್ಲಿ ಇರ್ಬೋದು ಅನ್ನೋದನ್ನ ನಾವು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ತರಬೇಕು ಅಂತ ಹೇಳಿ ತಂದಿದ್ದೇವೆ. ಹಲವು ಸದಸ್ಯರು ಚರ್ಚೆಯಲ್ಲಿ ಪಾಲ್ಗೊಂಡ ಬಳಿಕ ವಿಧೇಯಕಕ್ಕೆ ಅಂಗೀಕಾರ ದೊರೆಯಿತು.